ಕೋಡುಬಳೆ ಅಂದ್ರೆ ಅಡುಕಲೆ. ಸಚಿವ ಸ್ಥಾನ ವಂಚಿತ ಶಾಸಕರ ಬಂಡಾಯ ಸ್ಫೋಟ ಆಗಿದೆ. ಯಶವಂತರಾಯಗೌಡ ಬಳಿಕ ಈಗ ಹಲವರು ರಾಜೀನಾಮೆಯ ಬಾಂಬ್ ಸಿಡಿಸ್ತಾ ಇದ್ದಾರೆ. ಶಾಸಕ ಬೇಲೂರು ಗೋಪಾಲಕೃಷ್ಣ ಇವತ್ತು ರಾಜೀನಾಮೆ ಕೊಡ್ತೀನಿ ಎಂದಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ವಿಧಾನಸೌಧಕ್ಕೆ ತೆರಳಿ ರಾಜೀನಾಮೆ ಕೊಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ವಿಧಾನಸಭೆ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಲಿದ್ದು, ಸಚಿವ ಸ್ಥಾನ ಸಿಗದಿದ್ದಕ್ಕೆ ಸಿಟ್ಟಾಗಿದ್ದಾರೆ ಬೇಲೂರು. ಜೊತೆಗೆ ತಮಗಿರುವಂತಹ ನಿಗಮ ಮಂಡಳಿ ಸಾಂಪ್ರದಾಯಿಕ ರೆಸಿಪಿ ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಇವತ್ತು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಟ್ಟಾರೆ ರಾಜೀನಾಮೆ ಪರ್ವ ಶುರುವಾಗ್ತಿದೆಯಾ? ಸಚಿವಗಿರಿಗೆ ಬಹಳ ಆಸೆಯಿಂದ ಕಾದು ಕುಳಿತಿದ್ದಂತಹ ಆಕಾಂಕ್ಷಿಗಳಿಗೆ ಬಹಳ ದೊಡ್ಡ ನಿರಾಸೆ ಆಗಿದೆ. ಹಾಗಾಗಿ ಸಚಿವಗಿರಿ ವಂಚಿತ ಶಾಸಕರ ಬಂಡಾಯ ಸ್ಫೋಟ ಆಗಿದೆ. ಯಶವಂತರಾಯಗೌಡರು ರಾಜೀನಾಮೆ ಕೊಟ್ಟರು. ಅದರ ಬಳಿಕ ಉಳಿದವರು ಕೂಡ ಇವತ್ತು ರಾಜೀನಾಮೆ ಕೊಡುವ ನಿರ್ಧಾರಕ್ಕೆ ಬರ್ತಾರೆ ಅಂತ ತಿಳಿಸಿದ್ದಾರೆ. ಆದರೆ ಅಸಮಾಧಾನ ಶಮನಕ್ಕೆ ಹೈಕಮಾಂಡ್ ನಾಯಕರು ಸರ್ಕಸ್ ಮಾಡ್ತಿದ್ದಾರೆ. ಶಾಸಕ ಯಶವಂತರಾಯಗೌಡ ನಿವಾಸಕ್ಕೆ ಸುರ್ಜೇವಾಲಾ ಭೇಟಿ ಕೊಟ್ಟರು. ನಿನ್ನೆ ರಾತ್ರಿ ಭೇಟಿ ಕೊಟ್ಟು ಮಾತುಕತೆ ನಡೆಸಿದ್ದಾರೆ ಸುರ್ಜೇವಾಲಾ. ಯಶವಂತರಾಯರ ಅಪಾರ್ಟ್ಮೆಂಟ್ನಲ್ಲಿ ಮಾತುಕತೆ ನಡೆದಿದೆ. ಯಶವಂತರಾಯಗೌಡ ಅವರನ್ನ ವಿಶ್ವಾಸಕ್ಕೆ ಪಡೆಯುವುದಕ್ಕೆ ಸುರ್ಜೇವಾಲಾ ಪ್ರಯತ್ನಿಸಿದ್ದಾರೆ. ಬಹಳ ಸಿಟ್ಟಾಗಿದ್ದಾರೆ ಯಶವಂತರಾಯಗೌಡರು. ಬಹಳ ಆಶೆ ಇಟ್ಕೊಂಡಿದ್ರು ಈ ಬಾರಿ ಅವಕಾಶ ಸಿಗುತ್ತೆ ಅಂತ. ಆದ್ರೆ ಮಂತ್ರಿಗಿರಿ ಸಿಗದೇ ಇರುವಂಥದ್ದು ತೀವ್ರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಅವರ ಮನವೊಲಿಕೆಯ ಪ್ರಯತ್ನ ಬಹಳ ದೊಡ್ಡ ಸರ್ಕಸ್ ಆಗಿದೆ ಹೈಕಮಾಂಡ್ ನಾಯಕರ ಪಾಲಿಗೆ. ನಿನ್ನೆಯೇ ಅವರ ನಿವಾಸಕ್ಕೆ ಸುರ್ಜೇವಾಲಾ ಭೇಟಿ ಕೊಟ್ಟರು. ಮಂತ್ರಿಗಿರಿ ತಪ್ಪಿಸಿದ್ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ರಾಯಗೌಡ. ಕಳೆದ ಚುನಾವಣೆ ವೇಳೆ ನೀವೇ ಮಾತು ಕೊಟ್ಟಿದ್ರಿ, ಈಗ ನನ್ನ ಹಿರಿತನವನ್ನೂ ಲೆಕ್ಕಿಸದೆ ಅವಮಾನಿಸಿದ್ ಯಾಕೆ ಅಂತ ಸುರ್ಜೇವಾಲಾರನ್ನ ಪ್ರಶ್ನೆ ಮಾಡಿದ್ದಾರೆ ಯಶವಂತರಾಯಗೌಡ. ನಿನ್ನೆ ತನಕ ಪಟ್ಟಿಯಲ್ಲಿ ಹೆಸರಿಟ್ಟು ಈಗ ಯಾಕೆ ದಿಢೀರ್ ಅಂತ ತೆಗೆದಿದ್ದೀರಿ? ರಾಯಗೌಡ ಅವರಿಗೆ ಧೈರ್ಯ ತುಂಬುವುದಕ್ಕೆ ಸುರ್ಜೇವಾಲಾ ಪ್ರಯತ್ನ ಪಟ್ಟರು. ಪಕ್ಷದಲ್ಲಿ ಕೆಲವು ಅನಿವಾರ್ಯತೆಗಳು ಸೃಷ್ಟಿಯಾದವು. ರಾಜಕೀಯದಲ್ಲಿ ಇದಕ್ಕೆಲ್ಲ ಬೇಸರಗೊಳ್ಳೋದು ಬೇಡ, ನಿಮ್ಮ ಅವಶ್ಯಕತೆ ಪಕ್ಷಕ್ಕಿದೆ ಅಂತ ಸುರ್ಜೇವಾಲಾ ಅವರನ್ನ ಸಮಾಧಾನ ಪಡಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ರಾಜೀನಾಮೆ ವಾಪಸ್ ಪಡೆದಿರುವಂತಹ ಒತ್ತಾಯ ಕೂಡ ಮಾಡಿದ್ದಾರೆ. ಅಸಮಾಧಾನ ಶಮನಕ್ಕೆ ಹೈಕಮಾಂಡ್ ನಾಯಕರು ಸರ್ಕಸ್ ಮಾಡಿದ್ದಾರೆ. ಆದರೆ ಯಶವಂತರಾಯಗೌಡ ಅವರು ತಮ್ಮ ನಿರ್ಧಾರ ಸ್ಪಷ್ಟ, ಇದರಿಂದ ಹಿಂದಕ್ಕೆ ಸರಿಯೋ ಮಾತೇ ಇಲ್ಲ ಅಂತಿದ್ದಾರೆ. ಇನ್ನು ಕೋಲಾರ, ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕರ ಆಕ್ರೋಶ ಕೂಡ ಭುಗಿಲೆದ್ದಿದೆ. ಇವತ್ತು ಕೋಲಾರ, ಚಿಕ್ಕಬಳ್ಳಾಪುರ ಕೈ ಶಾಸಕರ ಸಭೆ ಕೂಡ ಇದೆ. ಮುಂದಿನ ರಾಜಕೀಯ ತೀರ್ಮಾನ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಹತ್ವದ ಮೀಟಿಂಗ್ ಇದು. ಖಾಸಗಿ ಹೋಟೆಲ್ನಲ್ಲಿ 7 ಶಾಸಕರು, 2 ಎಂಎಲ್ಸಿಗಳ ಸಭೆ. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಸಕರುಗಳು ಪ್ರತ್ಯೇಕವಾಗಿ ಸಭೆ ನಡೆಸಲಿದ್ದು, ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಸಭೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆ ನಡೆಯಲಿದೆ. ಮುಂದಿನ ನಿರ್ಧಾರ ಏನಾಗಿರಬೇಕು ಅನ್ನೋದ್ರ ಬಗ್ಗೆ ಈ ಅಸಮಾಧಾನಿತ ಶಾಸಕರೆಲ್ಲ ಚರ್ಚೆ ನಡೆಸಲಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್, ಮಾಲೂರು ಶಾಸಕ ಕೆವೈ ನಂಜೇಗೌಡ, ಚಿಂತಾಮಣಿ ಶಾಸಕ ಎಂಸಿ ಸುಧಾಕರ್, ಬಾಗೇಪಲ್ಲಿ ಶಾಸಕರ ಸುಬ್ಬಾರೆಡ್ಡಿ, ಹಾಗೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್, ಎಂಎಲ್ಸಿಗಳಾದಂತಹ ಎಂಎಲ್ ಅನಿಲ್ ಕುಮಾರ್, ನಜೀರ್ ಅಹಮದ್ ಇವರೆಲ್ಲರೂ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. 2 ಜಿಲ್ಲೆಯ 7 ಶಾಸಕರ ಪೈಕಿ ಯಾರಿಗೂ ಕೂಡ ಸಚಿವಗಿರಿ ಸಿಕ್ಕಿಲ್ಲ. ಇದು ಅವರ ಆಕ್ರೋಶ ಕಾರಣ ಆಗಿದೆ. ನಿನ್ನೆನೂ ಕೂಡ ಭಾರಿ ಪ್ರತಿಭಟನೆ ಕಂಡು ಬಂತು. ಟೈರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶ ಹೊರಹಾಕಿದ್ರು. ಇವತ್ತು ಶಾಸಕರೆಲ್ಲರೂ ಕೂತು ಚರ್ಚೆ ಮಾಡಿ ಮುಂದಿನ ನಿರ್ಧಾರಗಳ ಬಗ್ಗೆ ಒಂದು ನಿರ್ಣಯಕ್ಕೆ ಬರುವಂತಹ ಚಾನ್ಸಸ್ ಇದೆ. ಕೋಡುಬಳೆ ಅಂದ್ರೆ ಅಡುಕಲೆ.